ಅಪ್ರತಿಮ ಯೋಧನಾಗಿದ್ದ ರಾಯಣ್ಣ ಬ್ರಿಟಿಷರಿಗೆ ಸೆಡ್ಡು ಹೊಡೆದಿದ್ದ. ಕಿತ್ತೂರು ರಾಣಿ ಚೆನ್ನಮ್ಮನ ನಂಬಿಕೆಯ ಬಂಟನಾಗಿ ಆಕೆಯ ರಕ್ಷಣೆಗೆ ನಿಂತಿದ್ದ. ಕೊನೆಗೊಂದು ದಿನ ತನ್ನ ನೆಚ್ಚಿನ ನಾಡಿಗಾಗಿ ಪ್ರಾಣವನ್ನೇ ಅರ್ಪಿಸಿದ. ಈತ ಪ್ರಾಣಾರ್ಪಣೆ ಮಾಡಿದ ಆ ಜಾಗ ಇವತ್ತು ಪೂಜಾ ಸ್ಥಳವಾಗಿ ಮಾರ್ಪಟ್ಟಿದೆ. ವೀರಯೋಧ ರಾಯಣ್ಣ ಬೈಲಹೊಂಗಲದಲ್ಲಿ ಚೆನ್ನಮ್ಮನನ್ನ ರಹಸ್ಯವಾಗಿ ಭೇಟಿಯಾಗ್ತಾ ಇದ್ದ. ಆಕೆಯಿಂದ ಸಲಹೆ ಸೂಚನೆ ಪಡೆದು ಅವನ್ನ ಕಾರ್ಯರೂಪಕ್ಕೆ ತರ್ತಾ ಇದ್ದ. ವಿಶೇಷ ಅಂದರೆ ಆಗ ರಾಯಣ್ಣ ಅಡಗಿ ಕುಳಿತದ್ದು ನಂದಗಡ ಸಮೀಪದ ಡೋರಿ ಎಂಬಲ್ಲಿ. ಅಲ್ಲಿನ ದಟ್ಟ ಕಾಡು ಈತನಿಗೆ ಆಶ್ರಯ ನೀಡಿತ್ತು. ಅಲ್ಲಿ ಪಕ್ಕದಲ್ಲಿಯೇ ನದಿ ಹರಿಯುತ್ತಿತ್ತು. ಅಲ್ಲಿಂದಲೇ ತನ್ನ ಹೋರಾಟದ ರೂಪುರೇಷೆ ಸಿದ್ಧಪಡಿಸುತ್ತಿದ್ದ ರಾಯಣ್ಣ ರಾತ್ರಿ ನಂದಗಡಕ್ಕೆ ಬಂದು ಜನರಿಂದ ಅಗತ್ಯ ವಸ್ತುಗಳನ್ನ ಪಡೆದುಕೊಂಡು ಹೋಗುತ್ತಿದ್ದ. ಹಗಲಲ್ಲಿ ಯಾರ ಕಣ್ಣಿಗೂ ಕಾಣಿಸಿಕೊಳ್ಳದ ರಾಯಣ್ಣ ಎಲ್ಲ ಕಡೆ ನಿಗೂಢವಾಗಿ ಸಂಚರಿಸುತ್ತಿದ್ದ. ಈತನ ದೇಶಭಕ್ತಿಗೆ ಅಂದಿನ ಮಠಮಾನ್ಯಗಳು ಮಾರು ಹೋಗಿದ್ದವು. ಹಲವು ಸ್ವಾಮೀಜಿಗಳು ಅಭಯ ನೀಡಿದ್ದರು. ಗಚ್ಚಿನ ಮಠ ಹಾಗೂ ಕಲ್ಮಠದ ಸ್ವಾಮೀಜಿ ರಾಯಣ್ಣನ ರಕ್ಷಣೆಗೆ ದೈವಿಕ ಕವಚವನ್ನೇ ನಿರ್ಮಾಣ ಮಾಡಿದ್ದರು. ಇದರ ಹೊರತಾಗಿ ನಂದಗಡ ಸಮೀಪವಿರೋ ನಾಥ ಪಂಥದ ಹಂಡಿ ಬಡಗನಾಥ ಮಠದ ಶಾಂತಾನಂದ ಸ್ವಾಮಿಗಳು ರಾಯಣ್ಣನಿಗೆ ಎಚ್ಚರಿಕೆ ನೀಡಿದ್ದರು. ಯಾವುದೇ ಕಾರಣಕ್ಕೂ ಖಡ್ಗವನ್ನ ಕೈಯಿಂದ ಕೆಳಗಿಳಿಸಬೇಡ ಎಂದಿದ್ದರು. ರಾಯಣ್ಣ ಅದನ್ನ ಚಾಚೂ ತಪ್ಪದೆ ಪಾಲಿಸ್ತಾ ಇದ್ದ. ಅಲ್ಲದೆ ಆದಷ್ಟೂ ಎಚ್ಚರಿಕೆಯಿಂದ ಇರುತ್ತಿದ್ದ ರಾಯಣ್ಣ ಡೋರಿಯಲ್ಲಿ ನೆಲೆ ಕಂಡುಕೊಂಡಿದ್ದ. ರಾಯಣ್ಣ ತನ್ನ ಗೆಳೆಯರನ್ನ ಸೇರಿಕೊಂಡು ಗೆರಿಲ್ಲಾ ಪದ್ಧತಿಯಲ್ಲಿ ಯುದ್ಧ ಮಾಡುವುದನ್ನ ಕಲಿತುಕೊಂಡ. ಆಗ ಕಂಪನಿ ಸರ್ಕಾರ ಇವರ ಮೇಲೆ ಕಂಡ ಕಡೆಗಳಲ್ಲಿ ಕೇಸ್ ದಾಖಲಿಸುವುದಕ್ಕೆ ಮುಂದಾಗಿತ್ತು. ಅದಕ್ಕೆ ರಾಯಣ್ಣ ಕೋಪಗೊಂಡು ಬ್ರಿಟಿಷರ ನೆಲೆಗಳ ಮೇಲೆ ದಾಳಿ ಮಾಡಿ ಅವನ್ನ ಧ್ವಂಸ ಮಾಡ್ತಾ ಇದ್ದ. ಸಂಪಗಾಮಿಯ ಒಂದು ಠಾಣೆಯಲ್ಲಿ ರಾಯಣ್ಣನ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ತಿಳಿದಾಗ ರಾಯಣ್ಣ ಸಂಪಗಾಮಿ ಠಾಣೆಯನ್ನೇ ಸಂಪೂರ್ಣ ಸುಟ್ಟು ಭಸ್ಮ ಮಾಡ್ತಾನೆ. ಅದೇ ರೀತಿಯಾಗಿ ಈಗ ನಾವಿರುವಂಥ ಈ ಬೀಡಿಯಲ್ಲಿ ಸರ್ಕಾರಿ ಕಚೇರಿಗಳು, ಬ್ರಿಟಿಷ್ ಸರ್ಕಾರದ ಕಚೇರಿಗಳಿದ್ವು, ಕಚೇರಿಗಳನ್ನ ಲೂಟಿ ಮಾಡ್ತಾನೆ, ಧ್ವಂಸ ಮಾಡ್ತಾನೆ. ರಾಯಣ್ಣ ತನ್ನ 35ನೇ ವರ್ಷದ ಹೊತ್ತಿಗೆ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ. ಇದರಿಂದ ತೀವ್ರವಾಗಿ ಕಂಗೆಟ್ಟಿದ್ದ ಬ್ರಿಟಿಷರು ಹೇಗಾದರೂ ಮಾಡಿ ರಾಯಣ್ಣನನ್ನ ಹಿಡಿಯಲೇಬೇಕು ಅಂತ ತಂತ್ರಗಾರಿಕೆಯನ್ನ ರೂಪಿಸಿದ್ರು. ಜನರಿಗೆ ಅನೇಕ ರೀತಿಯ ಆಸೆ ಆಮಿಷ ತೋರಿಸಿದ್ರು. ಕೊನೆಗೆ ಬ್ರಿಟಿಷರ ಇನಾಮಿನ ದುರಾಸೆಗೆ ಬಿದ್ದ ರಾಯಣ್ಣನ ಅಳಿಯ ಲಕ್ಯ ನೀಡಿದ ಮಾಹಿತಿ ಮೇರೆಗೆ ಬ್ರಿಟಿಷರು ರಾಯಣ್ಣನನ್ನ ಸೆರೆ ಹಿಡಿದರು. ಡೋರಿ ಅನ್ನುವ ಅರಣ್ಯ ಪ್ರದೇಶದಲ್ಲಿ ಈ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿಯೇ ತನ್ನ ಒಂದು ಸೈನ್ಯವನ್ನು ಕಟ್ಟುವಂಥ ಪ್ರಯತ್ನ ಮಾಡ್ತಾನೆ. ಅದಕ್ಕಾಗಿ ಈ ನೀರಿನಲ್ಲಿ ಸ್ನಾನ ಮಾಡ್ತಾನೆ, ಇಲ್ಲೇ ಜನರನ್ನ ಹಗಲೆಲ್ಲ ಇಲ್ಲೇ ಉಳಿಸ್ಕೋತಾನೆ. ಇಂಥ ವೀರ ಸಾಹಸಿಯನ್ನು ಬ್ರಿಟಿಷರು ಹಿಡಿಲೇಬೇಕು ಅಂತ ಹೇಳಿ ಆ ಒಂದು ಕನಸನ್ನು ಕಟ್ಕೋತಾರೆ. ರಾಯಣ್ಣ ನೀರಿನಲ್ಲಿ ಸ್ನಾನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ರಾಯಣ್ಣನನ್ನು ಕಂಬಳಿ ಮುಚ್ಚಿ ಮೋಸದಲ್ಲಿ ಹಿಡಿತಾರೆ. ಡೋರಿಯಲ್ಲಿ ಬಂಧಿಸಿದ ರಾಯಣ್ಣನನ್ನ ಧಾರವಾಡ ನ್ಯಾಯಾಲಯಕ್ಕೆ ಕರೆತಂದರು. ಅಷ್ಟರಲ್ಲಿ ರಾಯಣ್ಣನ ಸೈನ್ಯದ 400ಕ್ಕೂ ಹೆಚ್ಚು ಜನರು ಶರಣಾಗಿದ್ದರು. ಇವರ ಪೈಕಿ ರಾಯಣ್ಣ ಸೇರಿದಂತೆ 7 ಜನರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು. 6 ಜನರಿಗೆ ಕಾಲಾಪಾನಿ ಶಿಕ್ಷೆ ವಿಧಿಸಲಾಯಿತು. ಆದರೆ ತಾನು ಸಾಯುವುದಾದರೆ ಅದು ನಂದಗಡದಲ್ಲಿ ಮಾತ್ರ ಎಂದು ಹೇಳಿಕೊಂಡಿದ್ದ ರಾಯಣ್ಣನಿಗೆ ನೇಣಿಗೆ ಹಾಕಲು ನಂದಗಡದ ಹೊರವಲಯದಲ್ಲಿ ಇರುವ ಆಲದ ಮರವನ್ನ ಗುರುತಿಸಲಾಯಿತು. ರಾಯಣ್ಣನು ಕೂಡ ಕೊನೆಗೆ ಕನಸು ಕಾಣ್ಕೊಂತಾನ ಸಾಯ್ತಾನ. ಆ ಸಂದರ್ಭ ಗಲ್ಲಿಗೆ ಹಾಕೋ ಸಂದರ್ಭದೊಳಗೆ ಬ್ರಿಟಿಷ್ ಅಧಿಕಾರಿಗಳು ನಿನ್ನ ಕೊನೆ ಆಸೆ ಏನು ಹೇಳಪ್ಪ ಅಂಥೇಳಿ ಗಲ್ಲಿಗೆ ಹಾಕ್ತಕ್ಕಂಥ ಸಂದರ್ಭದೊಳಗೆ ಕೇಳಿದಾಗ, ಜೈ ಭುವನೇಶ್ವರಿ ಅಪ್ಪನಿ ಕೊಡು ತಾಯಿ ನನಗ, ಮನಿಗೊಬ್ಬ ಹುಟ್ಟಲಿ ರಾಯಣ್ಣ ಕನ್ನಡದ ನಾಡಿನ್ಯಾಗ. ಜೈ ಭುವನೇಶ್ವರಿ ಅಪ್ಪನಿ ಕೊಡು ತಾಯಿ ನನಗ, ಮನಿಗೊಬ್ಬ ಹುಟ್ಟಲಿ ರಾಯಣ್ಣ ಕನ್ನಡದ ನಾಡಿನ್ಯಾಗ. ಅಷ್ಟ್ರಾಗ ಗಲ್ಲಿಗೆ ಹಾಕ್ಯಾರೋ ಬಂಟರಾಯಣ್ಣನ, ಹುಲಿಯೋ ಹುಟ್ಟಿತೋ ಕಿತ್ತೂರ ನಾಡಾಗ.
ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ಹುಲಿಯೋ ಹುಟ್ಟಿತ್ತು ಕಿತ್ತೂರ ನಾಡಾಗ. ಕೊನೆಗೆ ರಾಯಣ್ಣನನ್ನ ಈ ಆಲದ ಮರಕ್ಕೆ ನೇಣು ಹಾಕಲಾಯಿತು. ನಂತರ ಮೃತದೇಹವನ್ನ ತಂದು ಇಲ್ಲಿನ 2 ಮರಗಳ ನಡುವಿನ ಜಾಗದಲ್ಲಿ ಮಣ್ಣು ಮಾಡಿದರು. ನಾಡಿನ ಸ್ವಾತಂತ್ರ್ಯದ ಕನಸನ್ನ ಕಂಡಿದ್ದ ರಾಯಣ್ಣ ಸ್ವಂತದ ಜನರ ದ್ರೋಹದಿಂದಾಗಿ ತನ್ನ ಕನಸು ನನಸಾಗುವ ಮುನ್ನವೇ ಪ್ರಾಣಾರ್ಪಣೆ ಮಾಡಿದ ವೀರ ಯೋಧ. ರಾಯಪ್ಪ ರೋಗಣ್ಣವರ ವೀರ ಸಂಗೊಳ್ಳಿ ರಾಯಣ್ಣನಾದ. ಸಂಗೊಳ್ಳಿಯಲ್ಲಿ ಹುಟ್ಟಿ ಸ್ವತಂತ್ರ ಕಿತ್ತೂರ ನಾಡಿನ ಕನಸನ್ನು ಕಂಡು ನಂದಗಡದ ಕಣ್ಮಣಿಯಾದ. ಅಖಂಡ ಬ್ರಹ್ಮಚಾರಿಯಾಗಿದ್ದ ವೀರ ರಾಯಣ್ಣ ಎಲ್ಲರ ಮನಸ್ಸಿನಲ್ಲಿಯೂ ರಾಯನಾಗಿಯೇ ಇದ್ದ. ಇಂಥ ರಾಯಣ್ಣ ಸತ್ತ ಮೇಲೆ ಜನರ ಪಾಲಿಗೆ ದೇವರಾಗಿದ್ದಾನೆ. ಅವರ ಮಕ್ಕಳ ಸಂಬಂಧ, ನೌಕರಿ ಸಂಬಂಧ, ಮದ್ವೆ ಸಂಬಂಧ ಅದು ಹಂಗೆ ಎಲ್ಲರೂ ಬೇಡ್ಕೊಂಡು ಹೋಗ್ತಾರೆ. ಯಾವಾಗ ಅವ್ರದ್ದು ಕೆಲಸ ಆಗ್ತೈತೆ ಅವಾಗ ಬಂದು ಅವ್ರು ಏನು ಮುಟ್ಟು ಹೋಗ್ತಾರೆ. ಏನೇನು ಸೇವಾ ಮಾಡ್ತಾರೆ ಇಲ್ಲ ಅಂದರೆ ತೊಟ್ಲ ಕಟ್ತಾರೆ, ಗಂಟಿಗಳು ಕೊಡ್ತಾರೆ, ಸಮಯ ಕೊಡ್ತಾರೆ. ಏನು ಭಕ್ತಿ ಎಷ್ಟು ಐತಿ ಅಷ್ಟು ಮಾಡ್ತಾರೆ, ಯಾರಿಗೂ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ರಾಯಣ್ಣನಿಗೆ ಇಲ್ಲಿ ಈಗ ನಿರಂತರ ಪೂಜೆ ಸಲ್ಲುತ್ತಿದೆ. ಶ್ರೇಷ್ಠ ಮನುಷ್ಯರಾಗಿದ್ದ ರಾಯಣ್ಣ ಮನುಷ್ಯನ ಮಟ್ಟ ಮೀರಿ ದೇವರಾಗಿ ಬಿಟ್ಟಿದ್ದಾನೆ. ಜನ ರಾಯಣ್ಣನನ್ನ ಪೂಜಿಸಿದರೆ ತಮ್ಮ ಇಷ್ಟಾರ್ಥಗಳು ಪೂರೈಸುತ್ತವೆ ಎಂದೇ ಜನ ನಂಬಿದ್ದಾರೆ. ರಾಯಣ್ಣನ ಆದರ್ಶ ನಾಡ ಪ್ರೇಮ ನಮ್ಮೆಲ್ಲರಿಗೂ ಆದರ್ಶವಾಗಿದೆ. ಅದರಲ್ಲೂ ರಾಯಣ್ಣನ ತವರು ನೆಲದ ಜನರಂತೂ ಇವತ್ತಿಗೂ ರಾಯಣ್ಣನನ್ನ ದೇವರಂತೆ ಪೂಜಿಸಿದ್ದಾರೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕಥೆ ಕರುನಾಡಿನ ಚರಿತ್ರೆಯಲ್ಲಿ ಒಂದು ಅದ್ಭುತ ಅಧ್ಯಾಯ. ಇದೇ ಇವತ್ತಿನ ಸುವರ್ಣ ಫೋಕಸ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.